ನಮಸ್ತೆ ಸ್ನೇಹಿತರೆ. ವೈಶಾಖ ಪುರಾಣದ 23ನೆಯ ಅಧ್ಯಾಯ ಶ್ರೀ ಗಸರ್ಜನರ ಹಿಂದೆ ಅಪರಾಧ. ನಮಸ್ತೆ ಬ್ರಹ್ಮವಂದ್ಯಯ ರುದ್ರಪೂಜ್ಯಾಯ ಭೂತಿನೇ ಜನ್ಮಾದಿರಹಿತಾಯಶು ಕರ್ಮಬಂಧ ವಿಮೋಚಿನೆ. ಶ್ರುತದೇವ ಮಹರ್ಷಿಗಳು ಶ್ರುತಕೀರ್ತಿಗೆ ವೈಶಾಖ ಮಹಾತ್ಮೆಯ ಮುಂದಿನ ಭಾಗವನ್ನು ತಿಳಿಸುತ್ತಾರೆ. ಶಂಖ ಬ್ರಾಹ್ಮಣನು ತನ್ನೆದುರು ನಿಂತ ಮನುಷ್ಯನನ್ನು, ನೀನ್ಯಾರು, ನಿನಗೆ ಸರ್ಪ ಜನ್ಮ ಬಂದ ಕಾರಣವೇನೆಂದು ಕೇಳಿದನು. ಆ ಮನುಷ್ಯನು ಋಷಿಗೆ ನಮಸ್ಕರಿಸಿ ತನ್ನ ಪೂರ್ವ ವೃತ್ತಾಂತವನ್ನು ತಿಳಿಸಿದನು. ಹಿಂದೆ ಆತನು ರೋಚನ ಎಂಬ ಹೆಸರಿನ ಋಷಿಪುತ್ರನಾಗಿದ್ದನು. ಕುಸಿದ ಮುನಿಯ ಮಗನಾದ ಅವನು ಸದಾ ವ್ಯರ್ಥವಾಗಿ ಕಾಲ ಕಳೆಯುತ್ತಾ ಕೇವಲ ಆಹಾರ ಪಾನೀಯಗಳಲ್ಲಿ ಆಸಕ್ತನಾಗಿ ಕರ್ಮಗಳನ್ನು ಮರೆತಿದ್ದನು. ತಂದೆಯ ಬಲಾತ್ಕಾರದಿಂದಲೋ ಜನಪವಾದಕ್ಕೆ ಎದರಿಯೋ ಯಾವಾಗಲಾದರೊಮ್ಮೆ ತನ್ನ ಸಂಧ್ಯಾದಿ ನಿತ್ಯ ಕರ್ಮಗಳನ್ನು ಅವನು ಮಾಡುತ್ತಿದ್ದನು. ಹೀಗಿರಲು ಒಂದು ಬಾರಿ ಆ ಊರಿಗೆ ಜಯಂತನೆಂಬ ವಿದ್ವಾಂಸನಾದ ಬ್ರಾಹ್ಮಣನು ಆಗಮಿಸಿ ಭಗವತ ಧರ್ಮವನ್ನು ಜನರಿಗೆ ಉಪದೇಶಿಸಿ ವೈಶಾಖ ಮಾಸ ಬಂದಾಗ ಆ ಮಾಸದ ಕರ್ತವ್ಯಗಳನ್ನು ತಿಳಿಸಿದನು. ಹೀಗಿರಲು ಒಮ್ಮೆ ರೋಚನನ್ನು ಕುತೂಹಲಿಯಾಗಿ ಆ ಬ್ರಾಹ್ಮಣನ ಪ್ರವಚನ ಕೇಳಿದನು. ಕಥಾಶ್ರವಣದಲ್ಲಿ ವಿನೋದ ಮಾಡುತ್ತಾ ತಾಂಬೂಲ ಸವಿಯುತ್ತಾ ಜಯಂತನಿಗೆ ನಮಸ್ಕರಿಸದೆ ತಿರಸ್ಕಾರ ಭಾವನೆಯಿಂದ ಕಾಲ ಕಳೆದನು. ಕೆಲವೇ ದಿನಗಳಲ್ಲಿ ಭಗವತಾಪಚಾರದ ಫಲವಾಗಿ ಅವನಿಗೆ ಸನ್ನಿಪಾತ ಜ್ವರವು ಬಂದಿತು. ಇದರಿಂದ ಅವನು ಸಾವನ್ನಪ್ಪಿದ್ದನು. ಯಮದೂತರು ಅವನನ್ನು ನರಕಲೋಕಕ್ಕೆ ಸೆಳೆದೊಯ್ದರು. ನಂತರ ಹಲವಾರು ಜನ್ಮಗಳ ನಂತರ ಆವಿನ ಜನ್ಮ ಬಂದು ಈ ಮರದಲ್ಲಿ ಕ್ರೂರ ಸರ್ಪವಾಗಿ ವಾಸಿಸುತ್ತಿದ್ದೇನೆ. ಇಂದಿನ ಪಾಪಗಳಿಂದ ಆಹಾರವಿಲ್ಲದೆ ವರ್ಷಗಳೇ ಕಳೆದವು. ದೈವ ಯೋಗದಿಂದ ವೈಶಾಖ ಮಾಸ ಮಹಿಮೆ ಕೇಳಿದ ಫಲದಿಂದ ಶಾಪ ವಿಮೋಚನೆಯಾಗಿತ್ತು. ಮನುಷ್ಯ ದೇಹ ಮತ್ತೆ ಬಂದಿತ್ತು. ಹೀಗೆ ತನ್ನ ವಿವರಗಳನ್ನು ತಿಳಿಸಿದ ಆ ಪುರುಷನು ಶಂಖ ಬ್ರಾಹ್ಮಣನಿಗೆ ಭಗವತ ಧರ್ಮಗಳನ್ನು ಉಪದೇಶಿಸುವಂತೆ ಪ್ರಾರ್ಥಿಸಿದನು. ತನ್ನಿಂದ ಎಂದೂ ಭಗವತ ಉಪಚಾರವಾಗದಿರಲಿ, ಸತ್ಸಂಗ ದೊರೆಯಲಿ ಎಂದು ಪ್ರಾರ್ಥಿಸಿದನು. ಶಂಖ ಬ್ರಾಹ್ಮಣನು ಅವನ ಮೇಲಿನ ಕೃಪೆಯಿಂದ ತನ್ನ ಕೈಗಳಿಂದ ಸ್ಪರ್ಶಿಸಿದನು. ಅವನ ಪಾಪಗಳು ನಾಶವಾಗಿ ದಿವ್ಯ ರೂಪಧಾರಿಯಾದನು. ಮುಂದೆ ನೀನು ದರ್ಶನ ದೇಶದಲ್ಲಿ ಬ್ರಾಹ್ಮಣ ಜನ್ಮ ತಾಳುವೆ. ಆಗ ಸಕಲ ಭಗವತ ಧರ್ಮಗಳ ಆಚರಣೆಯಿಂದ ಪರಿಶುದ್ಧ ಕರ್ಮಗಳನ್ನು ಮಾಡುವೆ. ನಂತರ ನಿನಗೆ ಮೋಕ್ಷವು ದೊರೆಯುತ್ತದೆ ಎಂದು ಬ್ರಾಹ್ಮಣನು ಆಶೀರ್ವದಿಸಿದನು. ಆ ಪುರುಷ ಶಂಖ ಬ್ರಾಹ್ಮಣನಿಂದ ಉಪದೇಶ ಹೊಂದಿ ಧಾರ್ಮಿಕನಾಗಿ ಅವನ ಆಜ್ಞೆಯಂತೆ ನಡೆದುಕೊಂಡು ದೇಹತ್ಯಾಗ ಮಾಡಿ ದೇವಲೋಕಕ್ಕೆ ತೆರಳಿದನು. ಎಂಬಲ್ಲಿಗೆ ವೈಶಾಖ ಮಾಸ ಮಹಾತ್ಮೆಯ 23ನೆಯ ಅಧ್ಯಾಯ ಸಂಪೂರ್ಣವಾಯಿತು. ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.